ಈ ಒಂದು ಹೋರಾಟಕ್ಕೆ ಪರಮೇಶ್ವರ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಈ ದೇಶಕ್ಕೆ ತಮ್ಮ ದುಡಿಮೆಯಿಂದ ಅನ್ನ ಕೊಡುವಂತಹ ನನ್ನ ರೈತ ಬಂಧು ದೇವರುಗಳೇ, ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಹಾಗೂ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಗುಡುಮಾನಹಳ್ಳಿಯಲ್ಲಿ ಏನು ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರದವರು ಮುಂದಾಗಿದ್ದಾರೆ. ಅದರ ವಿರುದ್ಧ ಸುಮಾರು ದಿನಗಳಿಂದ ಹೋರಾಟ ನಡೀತಾ ಇದೆ. 220 ದಿನಗಳಿಂದ ಹೋರಾಟ ನಡೀತಾ ಇದೆ. ಇವತ್ತು 221ನೇ ದಿನಕ್ಕೆ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಬೆಂಬಲವನ್ನು ಸೂಚಿಸುವುದರ ಮೂಲಕ ಈ ಒಂದು ಸರ್ಕಾರಿ ಕಾರ್ಯವನ್ನ, ಸರ್ಕಾರಿ ಅವೈಜ್ಞಾನಿಕವಾಗಿ ಮಾಡುವಂತ ನಿಮಾನ್ಸ್ ಆಸ್ಪತ್ರೆಯನ್ನ ವಿರೋಧಿಸಿ ನಾವು ಸಹ ರೈತರಿಗೆ ಬೆಂಬಲ ಕೊಡ್ತಾ ಇದ್ದೇವೆ. ನಾವು ಕನ್ನಡ ಪರ ಸಂಘಟನೆಗಳಿರ ಏನಕ್ಕಪ್ಪ ಅಂದ್ರೆ ರಾಜಕಾರಣಿಗಳು ಗುಲಾಮರ ಕೆಲಸ ಮಾಡಕ್ಕಲ್ಲ, ಯಾವುದೇ ಒಂದು ಸಮಾಜದ ಪರ ಕೆಲಸ ಮಾಡಕ್ಕಲ್ಲ. ನೊಂದ ರೈತರಿಗೆ, ನೊಂದ ಜೀವಗಳಿಗೆ, ನೊಂದ ಸರ್ಕಾರಿ ಅಧಿಕಾರಿಗಳಿಗೆ ಸರ್ವತೋಮುಖವಾಗಿ ಯಾರು ಬೆಂಬಲ ಕೊಟ್ಕೊಂಡು ಹೋರಾಟ ಮಾಡ್ತಾರೆ ಅವ್ರನ್ನ ಜನ ಗುರುತಿಸ್ತಾ ಇಲ್ಲ. ಇವತ್ತಿನ ಹೋರಾಟಕ್ಕೆ ಜನರ ಬೇಜವಾಬ್ದಾರಿತನ, ಜನರ ಆಸೆ ಆಕಾಂಕ್ಷೆಗಳು ಯಾವುದೂ ಸಹ ಪರಿಗಣಿಸ್ತೆ ಇವತ್ತು JDS ಪಕ್ಷಗಳು, ಯಾವ JDS ಅವ್ರು ಬಂದು ಬಸ್ ನಿಲ್ಸಿದ್ರು ಹತ್ ಬಿಡ್ತೀರಿ, ಬಿಜೆಪಿ ಅವ್ರು ಬಂದು ಬಸ್ ನಿಲ್ಸಿದ್ರು ಹತ್ ಬಿಡ್ತೀರಿ, ಕಾಂಗ್ರೆಸ್ ಅವ್ರು ಬಸ್ ನಿಲ್ಸಿದ್ರು ಹತ್ ಬಿಡ್ತೀರಿ. ಇದೇ ದುರಂತ ನಮ್ಮ ನಾಡಿನ ಜನಕ್ಕೆ ಕಾಡ್ತಾ ಇರೋದು. ಈ JCB ಪಕ್ಷಗಳು ನಮ್ಮನ್ನ ಗುಡಿಸಿ ಗುಂಡಾಂತರ ಮಾಡಕ್ಕೆ ಬಂದಿರೋದು. ಆಮೇಲೆ ಇವತ್ತು ಬೆಂಬಲ ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ 37 ಎಕರೆ ಫಲವತ್ತಾದಂತ ಭೂಮಿ, ಬಲಗಡೆ ನೋಡಿದ್ರೆ ಅಡಕೆ ಮರ ಕಾಣ್ತವೆ, ಸುತ್ತ ಎಲ್ಲ ತೆಂಗಿನ ಮರಗಳು ಕಾಣ್ತಾ ಇದೆ. ತಾಯಿ ಚಾಮುಂಡೇಶ್ವರಿಗೆ ಬೆಟ್ಟಕ್ಕೆ ಸೀರೆ ಉಡಿಸ್ದಂಗೆ ಹಸುರೀಕರಣದಿಂದ ತುಂಬಿ ತುಳುಕ್ತಾ ಇದೆ ನಮ್ಮ ಚಾಮುಂಡಿ ಬೆಟ್ಟದ ಪಕ್ಕದಲ್ಲಿ ಇರ್ತಕ್ಕಂಥ ಗುಡುಮಾನಹಳ್ಳಿ. ಒಂದು ಇಲ್ಲೇ ಪಕ್ಕದಲ್ಲೇ ಇದೆ ವಿಮಾನ ನಿಲ್ದಾಣ, ಪಕ್ಕದಲ್ಲಿ ವಿಮಾನ ನಿಲ್ದಾಣ ಇದೆ. ಈ ಕಡೆ ಚಾಮುಂಡಿ ಬೆಟ್ಟ ಇದೆ, ಇಲ್ಲಿ ರಿಂಗ್ ರೋಡ್ ಇದೆ. ಆಮೇಲೆ ಫಲವತ್ತಾದಂತ ಭೂಮಿ. ಸರ್ಕಾರ ಏನು ಇಲ್ಲಿ ಗುಡುಮಾನಹಳ್ಳಿಯಲ್ಲಿ ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣ ಮಾಡ್ಬೇಕು ಅಂತ ಹೊರಟವ್ರೆ. ಏನಾದ್ರು ಅವರು ನಿರ್ಮಾಣ ಮಾಡದೇ ಆದ್ರೆ ಸುಮಾರು 15ರಿಂದ 20 ಕೋಟಿ ರೂಪಾಯಿ ಇಲ್ಲಿ ಮಣ್ಣು ಏರ್ ಹಾಕಿ ಭರ್ತಿ ಮಾಡಿ ಈ ಭೂಮಿ ವಸ್ತಿನ ತಡೆ ಹಿಡಿಬೇಕು ಅಂದ್ರೆ ಕನಿಷ್ಠ ಪಕ್ಷ 15ರಿಂದ 20 ಕೋಟಿ ದುಡ್ಡು ಬೇಕಲ್ಲ. ಇವೆಂತ ಅವಿವೇಕಿ ಇಂಜಿನಿಯರ್ಗಳು,